ಆಕಾಶವಾಣಿ ಹಾಸನ. ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ. ಕೇಳಿ ಆಕಾಶದೀಪ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆಕಾಶದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯರು, ಪರಿಸರ ಪ್ರೇಮಿ ಹಾಗೂ ಸಾಹಿತಿಗಳಾದ ತಿರುಪತಿಹಳ್ಳಿ ಶಿವಶಂಕರಪ್ಪರವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆಕಾಶದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ನಿವೃತ್ತ ಪ್ರಾಚಾರ್ಯರು, ಪರಿಸರ ಪ್ರೇಮಿ ಹಾಗೂ ಸಾಹಿತಿಗಳಾದ ಶ್ರೀ ತಿರುಪತಿಹಳ್ಳಿ ಶಿವಶಂಕರಪ್ಪ ಅವರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದ ಸರ್, ಈ ವೇದಿಕೆಗೆ ನೀವು ಬಂದಿದ್ದು ಬಹಳ ಖುಷಿ ಆಗ್ತಿದೆ. ನೀವು ಅಧ್ಯಾಪಕ ವೃತ್ತಿಯಲ್ಲಿದ್ದಂಥವರು, ಸಾಮಾನ್ಯವಾಗಿ ಪರಿಚಿತರಾಗಿ ಇದಿರ್ತೀರಿ. ಈಗ ನೀವು ವೃತ್ತಿಯಿಂದ ನಿವೃತ್ತರಾದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಹಾಗೆ ಸಾಹಿತ್ಯದ ಕೃಷಿಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ದೀರಾ. ಈ ಎಲ್ಲ ಕಾರಣಕ್ಕಾಗಿ ಈ ವೇದಿಕೆಗೆ ನಿಮ್ಮನ್ನು ಬರಮಾಡ್ಕೊಳ್ಳಿಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಧನ್ಯವಾದಗಳು ಮೇಡಮ್. ವೃತ್ತಿಯಲ್ಲಿದ್ದಾಗಲೂ ಕೂಡ ತುಂಬ ಕ್ರಿಯಾಶೀಲನಾಗಿದ್ದೆ. ಮಕ್ಕಳನ್ನು ಪರಿಸರದ ಜೊತೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ, ಸಾಹಿತ್ಯ ಚಟುವಟಿಕೆ ತೊಡಗಿಸ್ಕೊಳ್ಳಿಕ್ಕೆ ಕಾಲೇಜಿನಲ್ಲೇ ಒಂದು ನಿವೇದನ ಅಂತ ವಾರ್ಷಿಕ ಪತ್ರಿಕೆಯನ್ನು ತರ್ತಾ ಇದ್ದೆ. ವಿದ್ಯಾರ್ಥಿಗಳನ್ನು ಬರೆಸ್ತಾ ಇದ್ದೆ. ಅವ್ರು ನೋಡಿದ ಪರಿಸರ, ಅವ್ರು ನೋಡಿದ ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಅವ್ರ ಪರಿಸರ ಇವೆಲ್ಲವನ್ನು ಕೂಡ ಒಂದು ದಾಖಲಿಸಿ ಓದೋರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಅದು ತುಂಬ ಯಶಸ್ವಿಯಾದ ಕಾರ್ಯಕ್ರಮ. ಈ ಆಸಕ್ತಿ ಬರೋಕ್ಕೆ ನಿಮಗೆ ಮೂಲ ಪ್ರೇರಣೆ ನಿಮ್ಮ ಬಾಲ್ಯದ ನೀವು ಬೆಳೆದಿರುವಂತಹ ಪರಿಸರ ಇದ್ದಿರಬಹುದು. ನಾನು ಬೆಳೆದ ಪರಿಸರ ಮೇಡಮ್ ತುಂಬ ಬೆಟ್ಟಗುಡ್ಡಗಳ ಪ್ರದೇಶ. ಎಲ್ಲಿ ಬರುತ್ತೆ? ತಿರುಪತಿಹಳ್ಳಿ ಅಂತ ಇಲ್ಲೇ ದುದ್ದ ಹೋಬಳಿನಲ್ಲಿ ಬರ್ತದೆ. ನಿಟ್ಟೂರಿಗೆ ಹತ್ರ ಆಗ್ತದೆ. ನಮ್ಮ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ಶ್ರೀರಂಗನಾಥ ಸ್ವಾಮಿ ಬೆಟ್ಟ ಅಂತ. ಅದು ತುಂಬ ಪ್ರಾಚೀನವಾದಂಥ ಒಂದು ಬೆಟ್ಟ. ಅದು ಅಲ್ಲಿ ಸಾವಿರಾರು ವರ್ಷಗಳ ಒಂದು ಮರಗಳಿದ್ದಾವೆ. ಅಲ್ಲಿನ ಜನರ ನಂಬಿಕೆ ಏನಪ್ಪ ಅಂದರೆ ಆ ಮರಗಳನ್ನು ಕಡಿಬಾರದು ಅಂತ ಉಳಿಸ್ಕೊಂಡು ಬಂದಿದ್ದಾರೆ ಪ್ರಾಚೀನ ಕಾಲದಿಂದ. ಅದರ ಪ್ರಭಾವ ನನ್ನ ಮೇಲಾಯಿತು. ಅಥವಾ ನಮ್ಮ ಅಜ್ಜ ಒಬ್ಬರು, ಹೊನ್ನಗಿರಿ ಅಜ್ಜ ಅಂತ, ಅವರು ಈ ಊರಿಗೆ ಬಂದಾಗ, ಮೂಲತಃ ನಾವು ಈ ಊರಿನವರಲ್ಲ, ನಮ್ಮ ಅಜ್ಜನ ಕಾಲದಲ್ಲಿ ಊರಿಗೆ ಬಂದ್ವಿ. ಊರಿಗೆ ಬಂದಾಗ ಒಂದು ಗೋಗಟ್ಟೆ ಅಂತ ಮಾಡಿದ್ದಾರೆ, ಈಗಲೂ ಕೂಡ ಇದೆ. ಒಂದು 250-300 ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು, ಪಕ್ಷಿಗಳಿಗೆ ಬೇಕಾದ ಗಿಡಗಳನ್ನು ಬೆಳೆಸಿದ್ದಾರೆ. ಗೋಗಲ್ ಅಂತಲೂ ಕೂಡ ನಾವು ನೋಡಿದ್ವಿ ಚಿಕ್ಕಂದಲ್ಲಿ, ನೆಟ್ಟಿದ್ರು, ಕಲ್ಪಿದ್ದು ಹೋಗಿದೆ ಇತ್ತು. ಇವತ್ತು ಮರಗಳಿದ್ದಾವೆ. ಏನದು ಗೋಗಲ್ಲು ಅಂತಂದ್ರೆ? ಮೇಡಮ್, ಅಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಜಾನುವಾರುಗಳಿಗೆ ತುಂಬ ಕಾಡ್ತದೆ. ಆ ವೇಳೆಯಲ್ಲಿ ಬಾರಿನಲ್ಲಿ ಮೇಲಿಕ್ಕೆ ಹೋದಂಥ ದನಗಳು ಬಂದು ನೀರನ್ನು ಕುಡಿದು ಆ ನೆರಳಿನಲ್ಲಿ ನಿಂತುಕೊಂಡು ತಮ್ಮ ಮೈಯನ್ನು ಆ ಕಲ್ಲಿಗೆ ಉಜ್ಜಿ ಒಂದು ಹಿತವಾದಂಥ ಒಂದು ಅನುಭವ ಪಡ್ಕೊಂಡು ಮತ್ತು ವಿಶ್ರಾಂತಿ ಪಡ್ಕೊಂಡು ಅಲ್ಲಿ ಮುಂದೆ ಮೇಲಿಕ್ಕೆ ಹೋಗ್ತಾ ಇದ್ದು. ಈ ಒಂದು ಪರಿಕಲ್ಪನೆಯಲ್ಲಿ ಆ ಕೆಲಸ ಆಗಿತ್ತು. ನಾವು ಇವತ್ತಿಗೂ ಕೂಡ ಆ ಕಟ್ಟೆಗೆ ಹೋಗಿ ನಾವು ಗಂಗಮ್ಮನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ನಮ್ಮ ಮನೆ ತಂದವ್ರು ಮಾಡ್ತೀವಿ. ಅದು ಪಾಳು ಬಿದ್ದಿತ್ತು. ನಾನು ವೃತ್ತಿಗೆ ಸೇರಿದ ಮೇಲೆ ಈ ಪರಿಸರದ ಮೇಲೆ ಆಕಸ್ಮಿಕವಾಗಿ ನನಗೆ ಆಸಕ್ತಿ. ನನಗೆ ತುಂಬ ಪರಿಸರ ಪ್ರಿಯನ ಏನಲ್ಲ ಮೇಡಮ್. ಹಳ್ಳಿನಲ್ಲಿ ಬೆಳೆದಿದ್ದೆ, ಹಳ್ಳಿಯ ವಾತಾವರಣದಲ್ಲಿದ್ದೆ. ಮೊದಲು ನಮ್ಮ ಬೆಟ್ಟಗುಡ್ಡಗಳ ಜೊತೆನೆಲ್ಲ ಒಡನಾಟ ಇಟ್ಟುಕೊಂಡಿದ್ದೆ. ಅವೆಲ್ಲ ಮರಗಳು ನನಗೆ ಪ್ರೇರಣೆ ನೀಡ್ತಾ ಇದ್ದು, ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಪ್ರೇರಣೆ ನೀಡ್ತಾ ಇದ್ದು. ವೃತ್ತಿಗೆ ಸೇರಿದ ಮೇಲೆ ಆ್ಯಕ್ಚುಲ್ ಅವನ್ನೆಲ್ಲ ನಾವು ಬಿಡ್ತಾ ಬಂದೆ. ಆಮೇಲೆ ಈ ಬರಗಾಲದ ಪರಿಸ್ಥಿತಿ ಬಂತಲ್ಲ, ಅದರಲ್ಲೂ 2016 ಬರಗಾಲ ತುಂಬ ನನ್ನನ್ನು ತಲ್ಲಣಿಸುವಂತೆ ಮಾಡಿತು. ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ,
ಮರಗಳು ಒಣಗೋಗ್ತಾ ಇದ್ದಾವೆ, ಯಥೇಚ್ಛವಾದ ಕಾಡಿನ ಮೇಲೆ ದಾಳಿ ನಡೀತಾ ಇದೆ, ಅರಣ್ಯಗಳೇ ಉಳಿತೇ ಇಲ್ಲ, ಬೆಟ್ಟಗುಡ್ಡಗಳು ಉಳಿತೇ ಇಲ್ಲ. ಇದು ನಿಲ್ಲಿಸ್ಲಿಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲ. ಇದು ಪರ್ಯಾಯವಾಗಿ ಏನಾದರೂ ಕೂಡ ಒಂದು ಕ್ರಿಯೇಟಿವ್ ಆದ ವರ್ಕ್ ಮಾಡಬಹುದೇ ಅಂತ ಯೋಚನೆ ಮಾಡ್ತಾ ಇರಬೇಕು. ಆ ಎಲ್ಲದರ ಬಗ್ಗೆ ಮಾತಾಡೋಣ ಸರ್. ಈಗ ನಿಮ್ಮ ಬಾಲ್ಯ ಹೇಳಿ, ಅಂದರೆ ನೀವು ಓದಿದ್ದೆಲ್ಲ ಎಲ್ಲಿ? ಓದಿದ್ದು ಮೇಡಮ್, ನಾನು ಪ್ರಾಥಮಿಕ ಶಿಕ್ಷಣ ನಮ್ಮೂರಿನಲ್ಲೇ, ಸರ್ಕಾರಿ ಶಾಲೆ ತಿರುಪತಿ ಹಳ್ಳಿನಲ್ಲಿ. ಮಾಧ್ಯಮಿಕ ಶಿಕ್ಷಣ ಬಸವಘಟ್ಟ ಅಂತ ನಮ್ಮೂರಿಂದ ಒಂದು 3-4 ಕಿಲೋಮೀಟರ್ ಆಗ್ತದೆ. ಯಾಕಲ್ಲಿ ಹೋದ್ರಿ? ಮಾಧ್ಯಮಿಕ ಶಾಲೆ ಇದ್ದಿದ್ದೇ ಅಲ್ಲಿ ನಡ್ಕೊಂಡು ಹೋಗ್ಬೇಕಾಗಿತ್ತು, ಬರಬೇಕಾಗಿತ್ತು ಒಂದು 5 ಕಿಲೋಮೀಟ್ರು. ಆಮೇಲೆ ಹೈಸ್ಕೂಲ್ ಶಿಕ್ಷಣ ಅಲ್ಲಿ ಎಲ್ಲೂ ಇರಲಿಲ್ಲ ಮೇಡಮ್, ದುದ್ದಕ್ಕೆ ಹೋಗ್ಬೇಕಿತ್ತು, ಇಲ್ಲ ಹಾಸನಕ್ಕೆ ಬರಬೇಕಾಯ್ತು ನಾವು. ನಮ್ಮ ದುದ್ದ 9 ಕಿಲೋಮೀಟರ್ ಆಗ್ತದೆ, ಹಾಸನ ಒಂದು 25 ಕಿಲೋಮೀಟರ್ ಆಗ್ತದೆ. 7th ಪಾಸ್ ಆದ ತಕ್ಷಣವೇ ನಾನು ಸ್ಕೂಲನ್ನು ಬಿಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಮಣ್ಣಾರೆಲ್ಲ ಬಿಟ್ಬಿಟ್ಟಿದ್ರು. ಊರಿನಲ್ಲಿ ಮುಂದಿನ ಎಷ್ಟು ಜನ ಮಕ್ಕಳು? ನಾವು ನಮ್ಮ ತಂದೆ ತಾಯಿಗೆ 8 ಜನ ಮಕ್ಕಳು, ನಾನೇ ಕೊನೆಯವನು. ಅವರೆಲ್ಲರೂ ಶಿಕ್ಷಣವನ್ನು ನಿಲ್ಲಿಸಿದ್ರು. ನಮ್ಮೂರು ಸಾಕಷ್ಟು ಜನ ಮುಂದೆ ಯಾರು, ನಮ್ಮೂರಿಗೆ ಮೊದಲನೇ ಪದವೀಧರ. ನನ್ನ ಅದೃಷ್ಟಕ್ಕೆ ಅಲ್ಲಿ ಬಿಡಾರದಲ್ಲಿ ಅಂತ ಬುಧೇಶ್ವರ ಸ್ವಾಮಿ ಮಠ ಇದೆ. ಆ ಮಠಕ್ಕೆ ಒಂದು ಹೈಸ್ಕೂಲ್ ಅಂತಂದ್ರು, ನಂಜಪ್ಪ ಅಂತ ಒಬ್ಬರು ಮೇಲೆ ದಿವಂಗತರಾಗಿದ್ದಾರೆ. ಅಲ್ಲಿ ಸಾರ್ವಜನಿಕವಾದ ಮಠ. ಆ ಸಾರ್ವಜನಿಕ ಅದು ಮಠದಲ್ಲಿದ್ದಂಥ ಒಂದು ಆದಾಯವನ್ನೇ ಬಳಸಿಕೊಂಡು ಮಕ್ಕಳಿಗೆ ಒಂದು ಅನುಕೂಲವಾಗಲಿ ಅಂತ ಒಂದು ಹೈಸ್ಕೂಲನ್ನು ಓಪನ್ ಮಾಡಿದರು. ಅಲ್ಲಿ ಹೈಸ್ಕೂಲ್ನಲ್ಲಿ ನಾನು ಸೇರಿಕೊಂಡೆ. 30 ಜನ ಹುಡುಗರನ್ನ ಭಾಳ ಕಷ್ಟಪಟ್ಟು ಸೇರಿಸಿದ್ರು. ಅವರು ಪಾಪ ಊರು ಸುತ್ತಿ, ನಿಮ್ಮ ಫೀಸ್ ನಾವು ಕಟ್ಕೊಡ್ತೀವಪ್ಪ, ಫೀಸು ತೆಗೆದುಕೊಳ್ಳಿಲ್ಲ, ಬಂದು ಓದಿ ಅಂತ ಹೇಳಿ ಸೇರಿಸಿದ್ರು. 30 ಜನರಲ್ಲಿ ಪ್ರಥಮ ಬ್ಯಾಚ್ನಲ್ಲಿ SLCನಲ್ಲಿ ಪಾಸ್ ಆಗಿದ್ದ ನಾನು ಒಬ್ಬನೇ. ಅದು ಒಂದು ರೀತಿ ನನಗೆ ಒಂದು ಪ್ರೋತ್ಸಾಹ ಸಿಕ್ಬಿಡ್ತು, ಖುಷಿ ಆಯಿತು. ತದನಂತರ ನಾನು ಸರ್ಕಾರಿ ಕಾಲೇಜು ಹಾಸನಕ್ಕೆ ಬಂದೆ. ರೂಮ್ ಮಾಡ್ಕೊಂಡು ಉದ್ದಕ್ಕೂ ನಾವು ರೂಮ್ ಮಾಡ್ಕೊಂಡು ಓದಿದ್ದೆ ಮೇಡಮ್. ಮೇವರೆಗೂ ಕೂಡ ನಾವು ಸ್ವತಃ ಅಡುಗೆ ಮಾಡಿಕೊಂಡು ರೂಮ್ ಮಾಡಿಕೊಂಡು ವ್ಯಾಸಂಗ ಮಾಡ್ಕೊಂಡು ಬರ್ತಾ ಇದ್ವಿ. ಆರ್ಥಿಕವಾದಂಥ ಒಂದು ಪರಿಸ್ಥಿತಿ ಕೂಡ ಚೆನ್ನಾಗಿರಲಿಲ್ಲ. ಆದರೂ ನಮ್ಮ ಅಣ್ಣಾರು ನನಗೆ ತುಂಬ ನೆರವು ನೀಡಿದರು. ಭಾಳ ಬೇಗ ನಾವು ತಮ್ಮ ಓದಲಿ ಅಂತ. ಒಂದು 4ನೇ ತರಗತಿನಲ್ಲಿ ನನ್ನ ತಂದೆಯನ್ನು ಕಳ್ಕೊಂಡ್ಬಿಟ್ಟೆ. PUC 1 ತಿಂಗಳು ನಾನು ಪರೀಕ್ಷೆ ಬರೀಬೇಕಾಯಿತು. ನಮ್ಮ ಅಮ್ಮನೂ ಕೂಡ ನಮ್ಮ ತಾಯಿನೂ ಹೋಗ್ಬಿಟ್ರು. ನಮ್ಮ ಅಣ್ಣಂದಿರು ನನಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ನಾನು ಓದ್ಕೊಂಡು ಹೋದೆ. MA ಗಂಗೋತ್ರಿನಲ್ಲಿ MA ಉತ್ತೀರ್ಣನಾದೆ, ಕನ್ನಡ MA ಲಿಟ್ರೇಚರ್ ಸಾಹಿತ್ಯ ತೆಗೆದುಕೊಂಡು. ಆನಂತರ M. ಕೃಷ್ಣ PU ಕಾಲೇಜಿಂದ ನನಗೆ ಒಂದು ಕೆಲಸ ಸಿಗಿತು ಕನ್ನಡ ಉಪನ್ಯಾಸಕನಾಗಿ. ಭಾಳ ಪ್ರೀತಿಯಿಂದ ಆ ಸಂಸ್ಥೆಯನ್ನು ನಡೆಸಿಕೊಡ್ತು. ನನ್ನ ಕೆಲಸಕ್ಕೆ ಬೆಂಬಲವಾಗಿ ನಿಂತುಕೊಡ್ತು. ನಾನು ಮಕ್ಕಳ ಜೊತೆನಲ್ಲಿ ಅಷ್ಟೇ ಪ್ರೀತಿ ಒಡನಾಟ ಇಟ್ಕೊಂಡಿದ್ದೆ. ಭಾಳ ಒಂದು ಸಡಗರದ ಸಂಭ್ರಮದ ಒಂದು ದಿನ. ನನಗೆ ಸಾಹಿತ್ಯಿಕವಾಗಿ ಪ್ರಭಾವ ಬೀರಿದ್ದು ಅಂತ ಹೇಳಿದರೆ ಮನೆ ಕವಿಗೋಷ್ಠಿ, ಹಾಸನದ ಒಂದು ಚಟುವಟಿಕೆಗಳು. ನಮ್ಮ ಗಂಗೋತ್ರಿ ಪ್ರೊಫೆಸರ್ಗಳು ಭಾಳ ಓದೋರು ಮೇಡಮ್, ತುಂಬ ಓದೋರು. ಅವರ ವೃತ್ತಿ ಮತ್ತು ಪ್ರವೃತ್ತಿ ನೋಡಿದರೆ ಏನೋ ತಪಸ್ವಿಗಳಿದ್ದ ಹಾಗೆ. ಅಮನಾಯಕರು, ಎಲ್ ಬಸವರಾಜು, HM ಚೆನ್ನಯ್ಯ ಅಂತ, ರಾಮೇಗೌಡರು, CPK, ನನಗೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದರು ಗಂಗೋತ್ರಿನಲ್ಲಿ. ಅವರ ಪ್ರಭಾವ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಯಿತು. ಕುವೆಂಪು ಅವರ ಒಂದು ವ್ಯಕ್ತಿತ್ವವನ್ನು ನಾನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿದೆ. ಹೆಚ್ಚು ನಾನು ತೇಜಸ್ವಿ ಅವ್ರನ್ನ ಓದಲಿಕ್ಕೆ ಶುರು ಮಾಡಿದೆ ಮೇಡಮ್. ತೇಜಸ್ವಿ ಅವರು ಬಹಳ ಪ್ರಭಾವ ಉಂಟು ಮಾಡಿದರು. ಇಡೀ ನನ್ನ ಕುಟುಂಬದ ಮೇಲೆ ಅವ್ರ ಪ್ರಭಾವ ಉಂಟು ಮಾಡಿದ್ದಾರೆ. ನನ್ನ ಮಗನೂ ಕೂಡ ತೇಜಸ್ವಿ ಅವರಿಂದ ಪ್ರಭಾವಿತನಾಗಿ ಅವರೆಲ್ಲ ಪುಸ್ತಕಗಳನ್ನು ಒಂದು ಕಡೆ ಜೋಡಿಸಿಟ್ಕೊಳ್ತಾ ಇದ್ದ. ಅವರ ಶೈಲಿ ಮತ್ತು ದೇವನು ಮಹಾದೇವ ಅವರ ಒಂದು ನಿರೂಪಣಾ ವಿಧಾನ ಇವುಗಳನ್ನ ಅಳವಡಿಸಿಕೊಂಡು ನನ್ನದೇ ಆದಂಥ ಒಂದು ಬರಹಗಳನ್ನು ನಾನು ರೂಢಿಸಿಕೊಂಡೆ. ಸಾಹಿತ್ಯ ಕ್ಷೇತ್ರದಲ್ಲೂ ಸ್ವಲ್ಪ ತೇಜಸ್ವಿ ಅವ್ರಿಗಿದ್ದ ಪ್ರಕೃತಿ ಮೇಲಿನ ಪ್ರೀತಿ, ಅದು ಅವರ ಒಂದು ಸಾಹಿತ್ಯವನ್ನು ಓದಿ ನಿಮಗೂ ಆಯಿತು ಅಂತ ಖಂಡಿತ ತುಂಬ ಪ್ರಭಾವ ಉಂಟಾಗಿದೆ. ಅದೇ ಮಾದರಿನಲ್ಲಿ ಒಂದು ವಾಡೆ ಅಂತ ಕಥಾ ಸಂಕಲನ ಅಂತಂದಿದ್ದೇನೆ. ಹಾಡ್ಲಳ್ಳಿ ಪ್ರಕಾಶ್ ಅವರು ಅದನ್ನು ಪ್ರಕಟಿಸಿದರು. ಅದು ತುಂಬ ಒಂದು ಹೆಸರು ಬಂತು, ಪ್ರತಿಗಳು ಮುಗಿದಿದೆ, 2ನೇ ಮುದ್ರಣ ಕಣಿ ಆಗ್ತಿದೆ. ಹೀಗೆ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದೆ. ಸಾಹಿತ್ಯ ಕ್ಷೇತ್ರಕ್ಕೆ ಬರ್ತಾ ಈ ಕೃಷಿ ಮತ್ತು ಈ ಸಂಬಂಧಗಳನ್ನು ನಾನು ಇಟ್ಟುಕೊಂಡೆ. ಪರಿಸರ ಪ್ರಿಯ ಕೃಷಿಕರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡೆ. ಕೃಷಿಕರ ತಲ್ಲಣಗಳು ನನಗೆ ಅರ್ಥವಾಗಿ ಶುರುವಾಯಿತು. ಕೃಷಿಕರ ಆತ್ಮಹತ್ಯೆಗಳು ತುಂಬ ನನ್ನನ್ನು ತಲ್ಲಣಿಸುವಂತೆ ಮಾಡಿತು. ಇವಕ್ಕೆಲ್ಲ ಪರಿಹಾರ ಏನು ಅಂತ ಯೋಚನೆ ಮಾಡ್ತಾ ನಿಧಾನವಾಗಿ ಪ್ರಕೃತಿಯ ಕಡೆ ನನ್ನ ಒಲವನ್ನು ಬೆಳೆಸಿಕೊಂಡೆ. ಪ್ರಕೃತಿಯ ಜೊತೆಯಲ್ಲಿ ನನಗೆ ಇವತ್ತಿಗೂ ಅಷ್ಟೇ ಗ್ರಾಮೀಣ ಪ್ರದೇಶಗಳನ್ನು ಸ್ವಲ್ಪ ನಾವು ಮೋಟಿವೇಟ್ ಮಾಡಲೇಬೇಕು. ಅಂದರೆ ಅವರನ್ನು ಜಾಗೃತಿ ಉಂಟು ಮಾಡಬೇಕು. ಅಸಹನೆ ಆಗಿದೆ. ಈ ದೇಶವನ್ನು ಕಟ್ಟಲಿಕ್ಕೆ ನಮ್ಮ ಒಂದು ಹೊಣೆಗಾರಿಕೆ ಏನಿದೆ ಅನ್ನೋ ಪ್ರಜ್ಞೆ ಬಹಳಷ್ಟು ಜನರಲ್ಲಿ ಬಂದಿಲ್ಲ. ಈ ಪ್ರಜ್ಞೆ ಮೂಡಿಸುವ ಪ್ರಕ್ರಿಯೆ ಹೇಗೆ ಅಂತ ಯೋಚನೆ ಮಾಡ್ತಾ ನಾನೇ ತೊಡಕೊಡಬೇಕು ಅಂತ ಈಗ ಒಂದು 4-5 ವರ್ಷಗಳಿಂದ
ತುಂಬ ಕ್ರಿಯಾತ್ಮಕವಾಗಿ ತೊಡಕೊಂಡಿದ್ದೀನಿ ಮೇಡಮ್. ನೀವು ಸಾಕಷ್ಟು ಅಂದರೆ ಸಂಘಟನೆಗಳ ಜೊತೆಗೆ ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಸಂಘಟನೆಗಳ ಜೊತೆಗೆ ಕೈ ಜೋಡಿಸಿದ್ದೀರಾ. ಹೌದು ಮೇಡಮ್. ಹೇಗೆ ಅಂದರೆ ನಿಮ್ಗೆ ಇಷ್ಟ ಇದ್ರೂ ಸಹ ಹೊರೆ ಅನಿಸುತ್ತಾ ಈ ವಯಸ್ಸು? ಇಲ್ಲ ಮೇಡಮ್, ಖಂಡಿತ ಹೊರೆ ಅನಿಸಲ್ಲ. ಬಹಳ ಖುಷಿ ಆಗ್ತದೆ. ಮೊದಲು ಸಾಹಿತ್ಯಿಕವಾದ ಸಂಘಟನೆಯಲ್ಲಿದ್ದೆ, ಆಮೇಲೆ ಗೆಳೆಯರ ಜೊತೆಯಲ್ಲಿ ಸೇರಿಕೊಂಡು ನಾಟಕವನ್ನು ಅಭಿನಯಿಸಿದೆ. ನಾಗರಾಜು ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದೆ ಮೇಡಮ್. ಅದು ಬಹಳ ವಿಶೇಷವಾದಂಥ ಒಂದು ಸಮ್ಮೇಳನ. ಅದು ಸಿಗೆಗುಡ್ಡದ ಪ್ರದೇಶದಲ್ಲಿ ಪರಿಸರದ ಜೊತೆನಲ್ಲಿ ನನಗೊಂದು ಕನಸಿತ್ತು, ಆ ಪ್ರಕೃತಿ ಜೊತೆನಲ್ಲೇ ಒಡನಾಟ ಇಟ್ಕೊಂಡು ನಾನು ವಿಚಾರಗಳನ್ನ ಹೇಳಬೇಕು ಅಂತ. ನನ್ನ ಅಧ್ಯಕ್ಷೀಯ ಭಾಷಣದಲ್ಲೂ ಕೂಡ ನನ್ನ ಜವಾಬ್ದಾರಿಗಳನ್ನು ಹೇಳಿದೆ. ಆ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕಾಗಿ ಇವತ್ತು ಈ ಪ್ರಕ್ರಿಯೆಯಲ್ಲಿ ತೊಡಕೊಂಡಿದ್ದೀನಿ. ಆಮೇಲೆ ಈ ಕೊಡೆಗಳು, ಚಂದ್ರಶೇಖರ್ ಪಾಟೀಲ್ ಕೊಡೆಗಳು ಅಂತ ನಾಟಕ ಮಾಡ್ತಾ ಇದ್ವಿ. ಜನಪದ ಕಲಾ ಸಾಹಿತ್ಯದಲ್ಲೂ ಕೂಡ ಆಸಕ್ತಿಯಿಂದ ಒಂದು ಹೊಯ್ಸಳ ಕಲಾ ಸಂಘ ಅಂತ ಮಾಡಿಕೊಂಡು ಹಾಡುಗಳನ್ನು ಹಾಡ್ತಾ ಇದ್ವಿ. ನಾವು ಮಲ್ಲೇಶ್ ಗೌಡ್ರು, ಈಗಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅಪ್ಪಾಜಿ ಗೌಡ್ರು ಅಂತ ನಮ್ಮ ಸ್ನೇಹಿತರು, ರವಿಕುಮಾರ್ ಅಂತ ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಈ ಒಂದು ಸಾಹಿತ್ಯದ ಚಟುವಟಿಕೆಗಳಿದ್ವಿ. ನಾನು ನಾಟಕದ ಗೀತೆಗಳ ರಂಗಗೀತೆಗಳೆಲ್ಲ ಗೊತ್ತು? ರಂಗಗೀತೆಗಳು ಗೊತ್ತಿಲ್ಲ, ಪೌರಾಣಿಕ ರಂಗಗೀತೆಗಳಿಲ್ಲ, ಸಾಮಾಜಿಕ ಅಭಿನಯಗಳನ್ನ ಮಾಡ್ತಿದ್ರಿ. ಈಗ ಗೀತೆಗಳನ್ನೆಲ್ಲ ಹಾಡ್ತಿದ್ವಿ ಅಂತ ಹೇಳಿದ್ರಿ. ಜನಪದ ಗೀತೆಗಳು ಒಂದು ಝಲಕ್ ನಮ್ಮ ಕೇಳುಗರಿಗೆ ನಿಮಗೆ ತುಂಬಾ ಆಪ್ತ ಅಂತ ಅನ್ಸಿದ್ದು? ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತಾ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ಬಂದ್ರವ್ವ ನನ್ನ ಕಳು ಹಾಕಿ, ಬಂದ್ರವ್ವ ನನ್ನ ಕಳು ಹಾಕಿ. ಊರ ಮುಂದಿನ ತೋಟ ತೆಂಗಿನ ತಳಕೆ ತೋಟ, ನಡುವಿರುವ ದೊಡ್ಡ ಮಾವಿನ, ನಡುವಿರುವ ದೊಡ್ಡ ಮಾವಿನ ಮರದ ನೆರಳೆ, ನೀವು ಬನ್ನಿ ನನ್ನ ಕಳಿಸಾಕೆ, ನೀವು ಬನ್ನಿ ನನ್ನ ಕಳಿಸಾಕೆ. ಈ ರೀತಿ ಮೂಲ ದಾಟಿಯ ಮೂಲ ದಾಟಿ ಒಂದ್ ಕಡೆಗಿರ್ಲಿ, ಆ ಗಿಳಿ ಅಂತ ಅಂತರಂಗ ಏನಿದೆ ಅದು ನೋಡಿ ಮೇಡಮ್. ಅದು ತಾನು ಹುಟ್ಟಿದ ಗೆಳತಿಯರನ್ನ ತನ್ನ ಜೊತೆ ಕರೀತದೆ, ಪ್ರಕೃತಿಯನ್ನು ಜೊತೆ ಕರೀತದೆ, ಆ ಊರಿನ ಜನರನ್ನು ಕರೀತದೆ. ಎಲ್ಲರನ್ನೂ ಕೂಡ ಆ ಗಿಳಿಯ ರೂಪದಲ್ಲಿ ಒಂದು ಹೆಣ್ಣುಮಗಳು ಇಡೀ ಆ ಊರಿನ ಎಲ್ಲ ಸೌಜನ್ಯವನ್ನ, ಎಲ್ಲ ಪ್ರೀತಿಯನ್ನ, ಎಲ್ಲ ಅಭಿಮಾನವನ್ನ ಒತ್ತುಕೊಂಡು ಅವಳು ತನ್ನ ತವರು ಮನೆಯನ್ನು ಬಿಟ್ಟು ಹೋಗುವಂತ ಒಂದು ಪರಿಕಲ್ಪನೆ. ಇದು ಗಿಳಿಗೂ ಅನ್ವಯಿಸುತ್ತೆ ಮತ್ತೆ ಮನುಷ್ಯರಿಗೂ ಅನ್ವಯಿಸುತ್ತೆ ಅಲ್ವಾ? ಇವು ಎರಡೂ ಸಂದರ್ಭಗಳು ಇವತ್ತಿಗೆ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗಿದೆ. ಖಂಡಿತ ಆಗಿದೆ. ಗಿಳಿಗೂ ಅಲ್ಲೋಲ ಕಲ್ಲೋಲ ಆಗಿದೆ, ಜನರಿಗೂ ಅಲ್ಲೋಲ ಕಲ್ಲೋಲ, ಮಕ್ಕಳಿಗೂ ಕೂಡ ಅಲ್ಲೋಲ ಕಲ್ಲೋಲ ಸ್ಥಿತಿಯನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಇದು ಮತ್ತೆ ಆ ಬೆಸಿಬೇಕು ಅನ್ನೋದು ನಮ್ಮ ಒಂದು ಆಲೋಚನೆ. ಇದು ಎಷ್ಟು ಮಟ್ಟಿಗೆ ಸಾಧ್ಯ? ಆಶಾವಾದ ಒಳ್ಳೇದೇ, ಆದ್ರೆ ನೀವು ಪ್ರಯತ್ನ ಮಾಡ್ತಾನೆ ಇರ್ತೀರಾ, ಸಭೆಗಳನ್ನು ನಡೆಸ್ತೀರಾ, ಊರೂರಿಗೂ ಹೋಗ್ತೀರಾ, ಸುತ್ತಾಡ್ತೀರಾ. ಜನರ ಸಹಕಾರ ಮತ್ತು ಅವರ ಸ್ಪಂದನೆ ಬಹಳ ಮುಖ್ಯ ಆಗುತ್ತೆ. ಹೌದು ಮೇಡಮ್, ಖಂಡಿತ ಮುಖ್ಯ ಆಗ್ತದೆ. ಬಟ್ ನಮ್ಮ ಜನರಲ್ಲಿ ಆ ಸ್ಪಂದನೆ ತುಂಬಾ ಕಡಿಮೆ ಇದೆ. ಕೆಲವರು ಇದ್ದಾರೆ, ಒಂದು ಆಶಾ ಜ್ಯೋತಿಗಳು ಕೆಲವರಿದ್ದಾರೆ. ಅವರನ್ನೇ ನಾವು ನೆಂಬಿಕೊಂಡು ಸ್ವಲ್ಪ ನಾವು ತೊಡ್ಕೊಳ್ಬೇಕಾಗತ್ತೆ. ನಮ್ಮ ಕೆಲಸ ಯಶಸ್ವಿ ಆದಾಗ ಮೆಚ್ಚಿಕೊಳ್ತಾರೆ. ಪ್ರಾರಂಭದಲ್ಲಿ ಸಿನಿಕತನ ಇರುತ್ತೆ, ಟೀಕೆ ಇರುತ್ತದೆ. ಆಮೇಲೆ ಸ್ವಲ್ಪ ಟೀಕೆ ಇದ್ರು ಒಳ್ಳೇದಲ್ವಾ? ಎಚ್ಚರವಾಗಿರ್ಲಿಕ್ಕೆ, ನಾವು ತಿದ್ದುಕೊಳ್ಳಿಕ್ಕೆ, ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಬಹಳ ನಮಗೆ ಆ ಟೀಕೆಗಳು ನೆರವನ್ನ ನೀಡುತ್ತವೆ. ಟೀಕೆ ಇದೆ ಅಂತ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಾವು ಒಂದು ಅರಿವನ್ನು ಪಡ್ಕೊಂಡಿದ್ದೀವಿ, ವಿದ್ಯೆಯನ್ನು ಪಡ್ಕೊಂಡಿದ್ದೀವಿ. ದಾಸ್ಯದಲ್ಲಿದ್ದಂಥ ರಾಷ್ಟ್ರದಲ್ಲಿ ಇವತ್ತು ಮುಕ್ತರಾಗಿ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ. ಕರ್ನಾಟಕ ಹರಿದಂಚುವಾದಂಥ ಈ ನೆಲದಲ್ಲಿ ಇವತ್ತು ಒಗ್ಗಟ್ಟಾಗಿ ಬದುಕ್ತಾ ಇದೀವಿ. ದೊಡ್ಡ ತ್ಯಾಗ ಮಾಡಿದ್ದಾರೆ ಹಿಂದಿನವರು, ಬಹಳ ದೊಡ್ಡ ತ್ಯಾಗ ಮಾಡಿದ್ದಾರೆ. ಅವ್ರ ತ್ಯಾಗ ಇಲ್ಲ ಅಂದ್ರೆ ನಾವು ಹಿಂಗೆ ಈ ರೀತಿ ಕುಳಿತುಕೊಂಡು ನಾವು ನೀವು ಆತ್ಮೀಯರಾಗಿ ಮಾತನಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಆ ಒಂದು ನೆನಪನ್ನಿಟ್ಟುಕೊಂಡು ಅವರ ತ್ಯಾಗ ಕೋಲಿಕೆ ಮಾಡ್ಕೊಂಡು ನನ್ನ ತ್ಯಾಗ ಏನಲ್ಲವೇ ಅಲ್ಲ, ಆ ತ್ಯಾಗದಲ್ಲಿ ನನ್ನದು ಸ್ವಲ್ಪ ಪಾಲು ಸೇರ್ಲಿ ಅಂತ ಈ ಥರದ ಒಂದು ಟೀಕೆಗಳು ಬರಲಿ ಅಥವಾ ಅಸಹನೆ ಇರಲಿ, ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ 6 ವಿಘ್ನಗಳು ಬರ್ತವೆ. ಯಶಸ್ವಿ ಆದಾಗ ಆ ಪ್ರೀತಿಯ ಸನ್ಮಾನಗಳು ಸಿಗ್ತವೆ ಅನ್ನುವಂಥದ್ದು. ಏನೂ ಸಿಗಲಿಲ್ಲ ಅಂದ್ರೆ ಪ್ರಕೃತಿಯ ಸೇವೆ ಮಾಡಿದ್ರೆ ಪ್ರಾಣಿ ಪಕ್ಷಿಗಳು ಖುಷಿ ಪಡ್ತವೆ ಮೇಡಮ್, ಆನಂದವಾಗ್ತದೆ. ಕೆಲವು ದುಂಬಿಗಳು ಬರೋದನ್ನು ನೋಡಿದರೆ, ಪಕ್ಷಿಗಳು ಹಾಡ್ತಾ ಇರೋದನ್ನ ನೋಡಿದರೆ ನಮ್ಮ ಶ್ರಮ ಏನೂ ಅಲ್ಲ ಅನಿಸುತ್ತೆ. ಅದು ಆನಂದ ಕಂಡುಕೊಡುವ ಕ್ರಿಯೆ ಅದು. ಪ್ರಕೃತಿಯ ಒಂದು ಭಾಗವೇ ಆಗಿರುವ ನಾವು ಪ್ರಕೃತಿಯ ಜೊತೆಗಿನ ಒಡನಾಟವನ್ನು ಹೆಚ್ಚು ಮಾಡಿಕೊಂಡ್ರೆ, ಆಪ್ತ ಅಂತ ಅನ್ನಿಸ್ಕೊಂಡ್ರೆ ಪ್ರಕೃತಿಯ ಜೊತೆಗಿನ ನಮ್ಮ ಒಡನಾಟ ಸ್ವಲ್ಪ ಸಮಸ್ಯೆಗಳು ಬಗೆಹರಿದಂಗೆ ಅಂತ ಅನ್ಸುತ್ತೆ ಅಲ್ವಾ? ಸ್ವಲ್ಪ ಅಲ್ಲ ಮೇಡಮ್, ಎಲ್ಲಾ ಸಮಸ್ಯೆಗಳು ಬಗೆಹರಿತವೆ. ನಮಗೆ ಬದುಕಿನ ದಾರಿಗಳು ಪ್ರಕೃತಿಯ ಸುಧಾರಣೆಯ ಮೂಲಕವಾಗಿ ಆಗಬೇಕಾಗಿದೆ.
ಇಲ್ಲ ನೀವು ಭೂಮಿ ಅದು ಸರಿ ಇತ್ತು, ನಾವು ಹಾಳು ಹಾಳು ಮಾಡಿದ್ದೀವಿ ಈಗ ಮತ್ತೆ ಅದನ್ನ ಸುಧಾರಿಸಿ ನಾವು ಚಿಕ್ಕಂದ್ರೆ ಬೇಕಾದಷ್ಟು ಕೆರೆಕಟ್ಟೆಗಳು ತುಂಬ ನೋಡ್ತಾ ಇದ್ವಿ, ಮರಗಳು ಇದ್ದದ್ದನ್ನು ನೋಡ್ತಾ ಇದ್ವಿ. ಇವತ್ತೆಲ್ಲವೂ ಹೋಗ್ತಾ ಇದ್ದೇವೆ, ಪುನಃ ಅದನ್ನು ನಾವು ಕಟ್ಟಬೇಕಾಗಿದೆ. ಈ ಕಟ್ಟುವಂತ ಕೆಲಸದ ಬಗ್ಗೆ ಹೇಳಿ, ಹೇಗೆ ನಡೀತಾ ಇದೆ ನಿಮ್ಮ ಕೆಲಸಗಳು? ಕಟ್ಟುವ ಕೆಲಸಗಳು ಯಶಸ್ವಿಯಾಗಿದ್ದೀವಿ ಅಂತಲ್ಲ ಮೇಡಮ್, ಪ್ರಯತ್ನ ಸಾಗ್ತಾ ಇದೆ. ಆ ಪ್ರಯತ್ನ ಪ್ರತಿಫಲ ಸಿಗುವಂಥದ್ದು 4-5 ವರ್ಷ ತಡವಾಗುತ್ತೆ ಮೇಡಮ್. 4-5 ವರ್ಷ ತಡವಾಗುತ್ತೆ, ಅದು ನಿಲ್ಲಿಸುವಾಗಿಲ್ಲ. ಒಮ್ಮೆ ಅದಕ್ಕೆ ಕೈ ಹಾಕಿದ ಮೇಲೆ ಹಿಂಜಗ್ಗಿ ಬರೋದು ಸಹ ಆಗೋದಿಲ್ಲ. ಇದರಿಂದ ನಮ್ಮ ಆತ್ಮತೃಪ್ತಿ ಮತ್ತು ಪರಿಸರ ತೃಪ್ತಿ ಮತ್ತು ನಾವು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ, ವಿದ್ಯಾವಂತನಾಗಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕವಾದ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಮೇಡಮ್ ಒಬ್ಬ ಬರಹಗಾರನಿಗೆ, ಜವಾಬ್ದಾರಿಯುತವಾದ ವಿದ್ಯಾವಂತನಿಗೆ. ಏಕೆಂದರೆ ನಾವು ವಿದೇಶದಲ್ಲಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸದ ಫೀಸನ್ನು ಕೇಳಿ ತಲ್ಲಣಿಸಿಬಿಡ್ತೀವಿ. ಆ ಪರಿಸ್ಥಿತಿ ನಾವು ಓದಲಿಲ್ಲ. ನಾವು MA ಓದಬೇಕು, ₹2 ಕಟ್ಟಿ ನಾವು ಸ್ನಾತಕೋತ್ತರ ಪದವೀಧರನಾಗಿದ್ದೀನಿ. ಆ ಋಣವನ್ನು ತೀರಿಸೋದು ಹೇಗೆ? ಪಾಠ ಮಾಡೋದು ನನ್ನ ಹೊಣೆಗಾರಿಕೆ, ಅದಕ್ಕೆ ವೇತನ ಸಿಗ್ತದೆ. ಇವತ್ತು ನಾನು ಪೆನ್ಷನ್ ಪಡೀತಾ ಇದ್ದೀನಿ. ಆ ಪೆನ್ಷನ್ಗೆ ಪ್ರತಿಫಲವಾಗಿ ಏನಾದ್ರು ಒಂದು ಕೊಡಬೇಕಲ್ವಾ? ಅದು ನನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ನಾನು ಮನುಷ್ಯ ಅಂತ ಅನಿಸ್ಕೊಳ್ಳೋದು ನನಗೆ ನಾನು ಮೇಡಮ್, ಬೇರೆ ಹೊತ್ತು ಗೊತ್ತಿಲ್ಲ. ನನಗೆ ನಾನೇ ಅಂದುಕೊಂಡು ಒಂದಷ್ಟು ಈ ಕೆಲಸಗಳನ್ನು ಮಾಡ್ತಾ ಹೋಗೋಣ. ಊರಿಗೆ ಒಂದು ಸಾಂಸ್ಕೃತಿಕವಾದಂಥ ದೇವಾಲಯ ಇರಲಿ, ಕೆರೆಕಟ್ಟೆಗಳು, ನೀರ್ದಾಣಗಳು ಚೆನ್ನಾಗಿರಲಿ. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣಗಳಿರಬೇಕು ಅನ್ನೋದು ಭಾಳ ತಲ್ಲಣಿಸ್ತಿದ್ದೇವೆ. ಆಶ್ರಯ ತಾಣಗಳನ್ನು ಕಟ್ಟಬೇಕು ಅನ್ನುವಂಥದ್ದು ಈ ಸವಾಲಿದೆ ಮೇಡಮ್. ಎಲ್ಲಿ ಹೊಸ ಒಂದು ಒಳ್ಳೆಯ ಕೆಲಸಕ್ಕೆ ಸವಾಲುಗಳು ತುಂಬ ಬರ್ತವೆ. ಆರ್ಥಿಕವಾದ ಸವಾಲು ಇರ್ತವೆ, ಜನರ ಅಸಹಕಾರ ಇರ್ತದೆ. ಆದರೆ ಅದನ್ನು ನಿಧಾನವಾಗಿ ನಾವು ಗೆಲ್ತಾ ಹೋಗ್ಬೇಕು, ಪ್ರೀತಿಯಿಂದ ಗೆಲ್ತಾ ಹೋಗ್ಬೇಕು. ಕೆಲವೊಮ್ಮೆ ನಂಬಿಕೆ ಬರಬೇಕು. ಟೀಕೆಗಳಿಗೆ ನಾವು ಕೇಳ್ರಾಗ್ತಾ ಕಣ್ಣನ್ನು ತೆರಿತಾ ಹೋಗ್ಬಿಟ್ರೆ ಅವೇನು ಕಾಣಿಸಲ್ಲ ಮೇಡಮ್, ನಿಧಾನಕ್ಕೆ ಹೊರಟು ಹೋಗ್ತವೆ. ಏನೇನು ಕೆಲಸಗಳಾಗಿದೆ ಸರ್ ಈಗ ಮೇಡಮ್? ನಿಮ್ಮ ದೃಷ್ಟಿನಲ್ಲಿ 2017ರಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡ್ವಿ ಮೇಡಮ್. ಅದಕ್ಕೆ ಒಳ್ಳೊಳ್ಳೆ ಸಮಾನ ಆಸಕ್ತರು ಸೇರ್ಕೊಂಡ್ರು. ರೂಪಾ ಹಾಸನ್ ಮೇಡಮ್ ನಮ್ಮ ಸಾಹಿತಿಗಳು ಸೇರಿಕೊಂಡ್ರು. HL ನಾಗರಾಜ್ ಅಂತ ವಿಭಾಗಾಧಿಕಾರಿಗಳು ಬಹಳ ತುಂಬ ಪ್ರೇರಣೆ ಆದಂಥವ್ರು. ವೆಂಕಟೇಶ್ ಮೂರ್ತಿ ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಶುರುವಾದರು. ಜನತಾ ಮತ ಸಂಪಾದಕರು. ಈಗ ಕೆಲವು ಸಾಹಿತಿಗಳು, ಆಸಕ್ತರು ಇವರೆಲ್ಲ ಸೇರಿಕೊಂಡು ಒಂದು ಪರಿಸರ ಸಂಘಟನೆಯನ್ನು ಕಟ್ಟಿದ್ವಿ. ದೊಡ್ಡ ಕುಂಟುಗಳನ್ನು ನಾವು ಪ್ರಾಥಮದಲ್ಲಿ ತೆಗೆದುಕೊಂಡ್ವಿ. ಕೆಲಸ ಆಗ್ತಾ ಇತ್ತು. ನಾನು ನಾಗರಾಜು ಅವರ ಹತ್ರ ಹೋಗಿ ಕೇಳಿದೆ, ನಮ್ಮೂರಿಗೆ ಒಂದು ಕೆರೆಯನ್ನು ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯವ ಅಂತ. ತಕ್ಷಣ ಅವರು ಒಪ್ಕೊಂಡ್ರು. ರೂಪಾಸನ್ ಅದಕ್ಕೆ ಒಪ್ಕೊಂಡ್ರು. ವೆಂಕಟೇಶ್ ಮೂರ್ತಿ ಅವರು ತಕ್ಷಣ ಬೆಂಬಲಿಸಿ ಇಮಿಡಿಯೇಟಾಗಿ ಇಟಾಚಿಗಳನ್ನು ಕಳಿಸಿ 2 ಕೆರೆಗಳನ್ನು ಮಾಡಿದ್ವಿ ಮೇಡಮ್. ಅಲ್ಲಿ 2 ಕಟ್ಟೆಗಳನ್ನು ಪುನಶ್ಚೇತನ ಮಾಡಿದ್ವಿ. ಅದು ನನ್ನಿಂದ ಅಲ್ಲ, ನನ್ನ ಒಂದು ನೇತೃತ್ವದಲ್ಲಿ ಹಸಿರು ಪ್ರತಿಷ್ಠಾನದ ಪೂರ್ತಿ ಪ್ರಮಾಣ ತೊಡಗುವಿಕೆಯಿಂದ ಆಯಿತು. ನಾನು ವೆಂಕಟೇಶ್ ಅಂತ ಇಬ್ಬರು ನಿಂತುಕೊಂಡು ಆ ಕೆಲಸವನ್ನು ನಿರ್ವಹಿಸಿದ್ವಿ. ಆ ವರ್ಷ ಒಳ್ಳೆ ಮಳೆ ಆಯ್ತು. ತುಂಬ 16ರ ಬರಗಾಲ, ತೀವ್ರವಾದಂಥ ಬರಗಾಲ. ಏಕೆಂದರೆ ಹೊಳೆ ನರಸೀಪುರದಿಂದ ಇಲ್ಲಿ ಹಾಸನಕ್ಕೆ ಕುಡಿಯೋ ನೀರನ್ನು ಕೊಡ್ತಾ ಇದ್ರು, ಹೇಮಾವತಿ ನದಿಯಿಂದ ನೀರನ್ನು ತಂದು. ಇಲ್ಲಿ ಹಾಸನ ತುಂಬ ಟ್ಯಾಂಕರ್ಗಳು ಓಡಾಡ್ತಾ ಇದ್ವು. ಇದು ನಮ್ಮನ್ನು ತಲ್ಲಣಿಸುವಂತೆ ಮಾಡಿತು. ನಾವು ಆ ಕೆರೆ ಕೆಲಸ ಮಾಡಿದ ಮೇಲೆ ಆ ವರ್ಷ ಒಳ್ಳೆ ಮಳೆಯಾಗಿ ಕೆರೆ ತುಂಬಿಡಿತು. ಖುಷಿ ಆಯಿತು, ಆನಂದವಾಯಿತು. ಎಲ್ಲ ಬತ್ತಿ ಹೋದಂಥ ಅಂತರ್ಜಲದ ಹೆಚ್ಚಾದ ಮೇಲೆ ಕೊಳವೆ ಬಾವಿಗಳಲ್ಲೆಲ್ಲ ನೀರು ಪುನಶ್ಚೇತನ ಆಯಿತು. ನಮ್ಮ ರೈತರ ಅನುಕೂಲ ಆಯಿತು, ಅವ್ರ ತೋಟಗಳು ಉಳಿದವು. ಆಮೇಲೆ ಅಲ್ಲಿಂದ ಇದುವರೆಗೂ ಕೂಡ ಒಳ್ಳೆ ಮಳೆ ಆಗ್ತಾ ಇದೆ. ಕೊಳವೆ ಬಾವಿಗಳು ನಿಂತಿಲ್ಲ, ಕೆಲಸ ಆಗ್ತಾಯಿದೆ. ಅದಾದ ನಂತರ 2018ರಲ್ಲಿ ನಮ್ಮ ಸುಬ್ಬಣ್ಣ ಅಂತ ವಿಜಯ ಸ್ಕೂಲ್ನ ಅವರು ನಮ್ಮ ಸಂಸ್ಥೆ ಅಧ್ಯಕ್ಷರಾದರು. ಅವರು ನಮ್ಮೂರಿಗೆ ಬಂದಾಗ ಒಂದಷ್ಟು ಗಿಡಗಳನ್ನ ಬೆಳೆಸನ್ರಿ, ನಿಮ್ಮೂರ ಪರಿಚಯ ಚೆನ್ನಾಗಿದೆ ಅಂತ ಹೇಳಿ ಒಂದು 4 ಎಕರೆ ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೊಂಡು, ಸರ್ಕಾರಿ ಭೂಮಿ ನಾವು ಅದ್ರ ಜವಾಬ್ದಾರನ್ನ ಅಷ್ಟೇ. ನಾನು ಸರ್ಕಾರ ಯಾವತ್ತಾದ್ರೂ ಬಂತು ಅದನ್ನು ವಶಪಡಿಸಿಕೊಡ್ಬೋದು. ಅದಕ್ಕೆ ನಮ್ಮ ಹಸಿರು ಪ್ರತಿಷ್ಠಾನ ನೆರವಾಗಿ ನಿಂತುಕೊಡ್ತು. ಫೆನ್ಸಿಂಗ್ ಎಲ್ಲ ಮಾಡಿಕೊಟ್ರು, ಗಿಡ ಹಾಕ್ಕೊಟ್ರು. ಗಿಡಗಳು ಹಾಕಿದ್ದೀರಿ ಮೇಡಮ್? ನೇರ್ಲು ಹಾಕಿದ್ದೀವಿ, ಮಾವು ಹಾಕಿದ್ದೀವಿ. ಮಾವು, ನೇರ್ಲು, ಹತ್ತಿ, ಆಲ ಹಾಕಿದ್ದೀವಿ. ಪಕ್ಷಿಗಳಿಗೆ ಪೂರಕವಾದಂಥ ಎಲ್ಲ ಗಿಡಗಳನ್ನ ಅಲ್ಲಿ ಹಾಕಿದ್ದೀವಿ. ಹುಣಸೆ ಇದೆ, ಹುಣಸೆ ಮರ ಇರಲಿಲ್ಲ, ಅರಳಿ ನಮ್ಮೂರಿನಲ್ಲಿ ಪೂರ್ತಿ ಹೋಗಿತ್ತು. ನಮ್ಮ ಈಗ ಒಂದು ವನಾಭಿ ಪ್ರದೇಶದಲ್ಲಿ ಒಂದು 8 ಅರಳಿ ಮರ ಇದೆ, 8 ಆಲದ ಮರಗಳಿದೆ. ಇವೆಲ್ಲ ಅರಳಿ ಹೋಗಿತ್ತು, ಹುಣಸೆ ಅನ್ನೋದು ಹೋಗಿತ್ತು. ನಮ್ಮಲ್ಲಿ ತುಂಬ ಪ್ರಾಣಿಗಳಿದ್ವು ಮೇಡಮ್. ಗುಡ್ಡದಲ್ಲಿ ಮಂಗಗಳ ಸಾಲವೇ. ಇವತ್ತು ಮಂಗಳ ಸಂತತಿ ಉಳಿದಿಲ್ಲ, ಎಲ್ಲ ಆಹಾರ ಸಿಗಲಿಲ್ಲ, ಗಿಡಗಳೆಲ್ಲ ಕಮ್ಮಿ ಆಗ್ತಾ ಬಂತು. ಈ ರೀತಿ ಹಾಕಿ ಬಂದ ಮೇಲೆ ನಿರ್ವಹಣೆ ತುಂಬ ಕಷ್ಟ ಆಯಿತು. ಅವರು ದನಗಳನ್ನು ಕೊಡೋದು, ಕೆಲವು ಹಾಡುಗಳು ನುಗ್ತಾ ಇದ್ವು, ಕುರಿಗಳು ನುಗ್ತಾ ಇದ್ವು. ನಾನು ಸ್ವತಃ ವೆಚ್ಚದಲ್ಲಿ ಅದಕ್ಕೊಂದು ಫೆನ್ಸಿಂಗ್ ಮಾಡಿದೆ. ಮತ್ತು ಒಂದು ಯಾವುದೋ ಹಸಿರು ಬಲೆಯ ಒಂದು ಫೆನ್ಸಿಂಗ್ ಮಾಡಿ ಅವನ್ನೆಲ್ಲ ರಕ್ಷಣೆ ಮಾಡ್ತಾ ಮತ್ತೊಂದಷ್ಟು ಗಿಡಗಳನ್ನು ನಾನು ಹಾಕಿದೆ. ಒಂದು 500-600 ಗಿಡಗಳನ್ನು ನಾನು ಸ್ವಂತ ಇದಾಗಿ ಇವಾಗ ಸುಮಾರು ಒಂದು 2,000-3,000 ಗಿಡಗಳಲ್ಲಿ ಬೆಳೀತಾ ಇದೆ. ಒಂದು ಆನಂದದಾಯಕವಾದ ಒಂದು ವಾತಾವರಣ ಸೃಷ್ಟಿ ಮಾಡಿದ್ವಿ.
ಅದು 2 ಹಂತಗಳು ನಮ್ಮ ಹಸಿರು ಪ್ರತಿಷ್ಠಾನದ. ತುಂಬಾ ಕೆಲಸ ಅಲ್ವಾ ಸರ್? ಈಗ ಮನೆ ಮುಂದೆ 1-2 ಗಿಡ ಹಾಕಿದ್ರೇನೆ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಕಷ್ಟ ಆಗ್ತದೆ ಮೇಡಮ್. ಆಸಕ್ತಿ ಇದ್ರೆ. ಊರಿನವರ ಸಹಕಾರ ಎಲ್ಲ ಹೇಗಿದೆ ಇದಕ್ಕೆ? ಹಿಂದಿನವ್ರು ಹೇಗಿದ್ರು, ನಾವೇನೇನು ಮಾಡ್ಕೊಂಡಿದ್ದೀವಿ, ಇದಕ್ಕೆ ಪರ್ಯಾಯ ನಾವೇ ತೊಡಗಿಸ್ಬೇಕು ಅಂತ. ಆದರೆ ನಮ್ಮೂರಿನಲ್ಲಿ ಒಂದಿಬ್ಬರು ನನಗೆ ತುಂಬ ಸಹಕಾರವಾಗಿ, ಅವರು ಸುಮಾರು 90 ವರ್ಷ ಮೇಡಮ್, ಅವರಿಗೆ ಪುಟ್ಟೇಗೌಡರು ಅಂತ ಹಿರಿಯವರು, ನನ್ನ ಎಲ್ಲ ಕೆಲಸದಲ್ಲಿ ಅವರು ಬಹಳ ಬೆಂಬಲವಾಗಿ ನಿಂತ್ಕೊಂಡ್ರು, ಜೊತೆಲಿ ಬರೋರು. ಅದು ಒಂದು ಆತ್ಮಶಕ್ತಿ ಮೂಡಿಸೋದಿದೆಯಲ್ಲ, ಅದು ಇಡೀ ಪಾಪ ಇಡೀ ವಯಸ್ಸಿನಲ್ಲಿ ಕೆರೆ ಅಂಗಳದಲ್ಲಿ ನಿಂತು ಆ ಕೆರೆಯ ಹೂಳನ್ನು ಎತ್ತಲಿಕ್ಕೆ ಅವರು ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ರು, ಎಲ್ಲೆಲ್ಲ ಹಾಕಬೇಕು, ಏನು ಮಾಡಬೇಕು ಅಂತ. ಈ ಥರದ ಮನಸ್ಸುಗಳು ತುಂಬ ಇದೆ. ಅವರ ನೆರವು ನನಗೆ ತುಂಬ ಸಿಕ್ತು. ಆಮೇಲೆ ಈಗ ಶಿವಣ್ಣ ಅಂತ ಒಬ್ಬರು ನಿವೃತ್ತರಾಗಿ ಬಂದಿದ್ದಾರೆ ಪೊಲೀಸ್ ಇಲಾಖೆಯಿಂದ, ಅವರು ನಮ್ಮ ವನಾಭಿವೃದ್ಧಿ ಪ್ರದೇಶಕ್ಕೆ ಸಹಕರಿಸ್ತಿದ್ದಾರೆ. ಈ ಥರದ ಒಂದು ನೆರವು ಸಿಕ್ಕಿದೆ. ಇದು ಹಸಿರು ಪ್ರತಿಷ್ಠಾನದಿಂದ ಆದಂಥ ಒಂದು ಕೆಲಸ ಮೇಡಮ್. ಇದಾದ ಮೇಲೆ ಒಂದು ದೇವಸ್ಥಾನ ಬಿದ್ದು ಹೋಗ್ತಾ ಇತ್ತು, ಬಸವೇಶ್ವರ ದೇವಸ್ಥಾನ ಅಂತ. ಅದರ ಕೆಲಸವನ್ನು ನಾವು ಮಾಡ್ಕೋಬೇಕು ಅಂತ ಕೈ ಒಂದು ಸಾಂಸ್ಕೃತಿಕ ತಾಣ ಅಂತ. ಯಾವಾಗ ನಾವು ಸಂಸ್ಕೃತಿ ಅನ್ನೋದು ಒಂದು ದೇಶ ಕಟ್ಟುವ ಕ್ರಿಯೆ ಮೇಡಮ್, ಒಂದು ಊರನ್ನು ಕಟ್ಟುವ ಕ್ರಿಯೆ. ಸಾಂಸ್ಕೃತಿಕ ತಾಣಗಳು ಎಲ್ಲಿ ಹಾಳಾಗೋಗ್ತವೆ ಅಲ್ಲಿ ಬರಡಾದ ಮನಸ್ಸಿರುತ್ತದೆ ಅಂತ ನನ್ನ ಒಂದು ಆಲೋಚನೆ. ಆ ಬರಡು ಮನಸ್ಸಿಗೆ ಒಂದು ಏನಾದರೂ ಯಾವ ಮಾಧ್ಯಮಗಳಿಲ್ಲ, ಈಗ ಹಳ್ಳಿನಲ್ಲಿ ಗ್ರಂಥಾಲಯಗಳಿಲ್ಲ, ಜನರನ್ನು ಸೇರಿಸ್ಲಿಕ್ಕೆ ಭಕ್ತಿಯ ಮಾರ್ಗ ಒಂದೇ, ಭಕ್ತಿಯ ಸ್ಥಳಗಳು ಒಂದೇ ನಮಗೆ. ಆ ಭಕ್ತಿಯ ಸ್ಥಳಗಳನ್ನೇ ನಾವು ಸ್ವಲ್ಪ ಜನರ ಆಕರ್ಷಣೀಯ ಸ್ಥಳಗಳನ್ನಾಗಿ ರೂಪಿಸಿ ಅವರಿಗೆ ಈ ಪರಿಸರದ ಜ್ಞಾನವನ್ನು, ಪಕ್ಷಿ ಜ್ಞಾನವನ್ನು, ನೀರಿನ ಜ್ಞಾನವನ್ನು, ನೆಲದ ಜ್ಞಾನವನ್ನು ಇವು ನಾವು ಹೆಚ್ಚೆಚ್ಚು ಕೊಡ್ತಾ ಹೋಗೋದ್ರಿಂದ ಒಂದಷ್ಟು ಜನರಲ್ಲಾದರೂ ಬದಲಾವಣೆ ಆಗಬಹುದು ಅನ್ನೋದು ನನ್ನೊಂದು ಆಸೆ. ಆಸೆಯಿಂದಾಗಿ ದೇವಸ್ಥಾನದ ಕೆಲಸ ಶುರು ಮಾಡಿದ್ವಿ. ತುಂಬ ಚೆನ್ನಾಗಿದೆ, ತುಂಬ ಚಿಕ್ಕದು. ಅದಕ್ಕೆ ಲಾನ್ ಹಾಕಿದ್ದೀನಿ, ಒಂದಷ್ಟು ರೋಸ್ ಗಿಡಗಳನ್ನು ಹಾಕಿದ್ದೀನಿ, ಮತ್ತು ಕೆಲವು ಶೋ ಗಿಡಗಳನ್ನು ಹಾಕಿದ್ದೀನಿ. ಅವೆಲ್ಲವೂ ಚೆನ್ನಾಗಿ ಬರ್ತಾ ಇದೆ. ಅದು ಒಂದು ರೀತಿ ನಿಂತು ನೋಡುವಂಥ ಒಂದು ಸ್ಥಳವನ್ನಾಗಿ, ಒಂದು ಭಕ್ತಿ ಮತ್ತು ಒಂದು ಶುದ್ಧವಾದಂಥ ಆಮ್ಲಜನಕದ ಒಂದು ಸ್ಥಳವನ್ನಾಗಿ ಅದು ರೂಪಿಸ್ತಾ ಇದ್ದೀವಿ. ಈ ಥರದ ಕೆಲಸಗಳು ಶುರುವಾಯಿತು. ಅಂದರೆ ಸರ್, ಈ ಥರ ಕೆಲಸಗಳಿಗೆ ಬರೀ ಮನಸ್ಸಿದ್ರೆ ಸಾಲದು, ಟೈಮ್ ಇನ್ವೆಸ್ಟ್ ಮಾಡಬೇಕು. ಟೈಮ್ ತುಂಬ ಇನ್ವೆಸ್ಟ್ ಮಾಡಬೇಕು, ಸಮಯ, ಶ್ರಮ ಮತ್ತೆ ದುಡ್ಡು, ಇದು 3 ಬೇಕು. ಕೆಲವಕ್ಕೆ ಪ್ರತಿಷ್ಠಾನಗಳು ಸಹಕಾರ ಕೊಡ್ತವೆ, ಇನ್ನು ಕೆಲವು ನಿಮ್ಮ ಸ್ವಂತ ಖರ್ಚು ಮಾಡಬೇಕಾಗುತ್ತೆ. ಅದೆಲ್ಲ ಹೇಗೆ ಖರ್ಚು ಮಾಡುವಾಗ, ಟೈಮ್ ಕೊಡದೇ ಇರುವಾಗ ಮನೆಯವರಿಂದ ಸಣ್ಣ ಪ್ರತಿರೋಧ ಇದ್ದೇ ಇರುತ್ತೆ, ಸಿಟ್ಟು, ಪ್ರೀತಿ, ಅದನ್ನೆಲ್ಲ ನಾವು ಸರಿದೂಗಿಸ್ಕೊಳ್ಬೇಕಾಗ್ತದೆ ಮೇಡಮ್. ಒಂದು ಈ ಸವಾಲುಗಳು ನಮಗೆ ಖಂಡಿತ ಎದುರಾಗ್ತವೆ. ಕೆಲವು ಸಂಘ ಸಂಸ್ಥೆಗಳು ನೆರವು ನೀಡಿದ್ದಾವೆ. ದೇವಸ್ಥಾನದ ಕೆಲಸದಲ್ಲಿ ಜನರು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ನಮಗೆ ಆರ್ಥಿಕ ಸಹಾಯವನ್ನು ನೀಡಿದರು. ನಾವು ಕೈಯಿಂದ ಸ್ವಲ್ಪ ಹಾಕಬೇಕಾಯಿತು. ಅದು ಒಂದು ಬದ್ಧತೆ ಅಂತ. ಇದೆಲ್ಲ ಅನಿವಾರ್ಯ ಇದ್ದೇ ಇರ್ತದೆ ಮೇಡಮ್. ಸ್ವಲ್ಪ ನಮ್ಮ ಶ್ರಮದ ಹಣ ಒಂದಷ್ಟು ಪರ್ಸೆಂಟು ಸಮಾಜಕ್ಕೆ, ಪರಿಸರಕ್ಕೆ ಒಂದು ಪಾಲು ಕೊಡಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಆಲೋಚನೆ ಮಾಡ್ತಿದ್ದೀನಿ. ಪುಸ್ತಕದ ದಿನ ಅಲ್ವಾ ಮೇಡಮ್, ಬಸವೇಶ್ವರರ ಜಯಂತಿ ಇದೆ. ನಿನ್ನೆ ಒಂದು ಸಂಕಲ್ಪ ಮಾಡಿದ್ದೀನಿ, ನಾನು ತಿರುಗಾಡುವಂಥ ಹಳ್ಳಿಗಳಿಗೆ ಈ ಕೃಷಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಅವ್ರಿಗೆ ಕೊಟ್ಟು ಓದಿಸ್ಬೇಕು ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಪುಸ್ತಕವನ್ನು ಕೊಂಡೋದುವಂಥ ಮನಸ್ಥಿತಿ ಬಹಳ ಕಡಿಮೆ. ಓದೋ ಮನಸ್ಥಿತಿನೇ ಇಲ್ಲ, ಇನ್ನು ಕೊಂಡೋದೋ ಮನಸ್ಥಿತಿನೂ ಇಲ್ಲ. ಇಂಥವರಿಗೆ ಒಂದು ಬಹಳ ಉಚಿತವಾಗಿ ಪುಸ್ತಕವನ್ನು ಕೊಡಬೇಕು. ಅದರ ಹೆಸರೇನಪ್ಪ ಅಂದರೆ ಪುಸ್ತಕ ಉಚಿತ, ಓದು ಖಚಿತ ಅಂತ. ನಾನು ಪುಸ್ತಕವನ್ನು ಉಚಿತವಾಗಿ ಕೊಡ್ತೇನೆ, ನೀವು ಓದಿ ಪುನಃ ವಾಪಸ್ ಕೊಡಬೇಕು. ಉಚಿತವಾಗಿ ಕೊಡುವಾಗ ಆ ಪುಸ್ತಕದ ಮುಖಬೆಲೆಯನ್ನು ನೀವು ನನಗೆ ಕೊಡಬೇಕು. ಈ ಕನ್ನಡ ನಾಡನ್ನು ಕಟ್ಟುವಾಗ ಸಕ್ಕರೆ ಬಾಳಾಚಾರ್ಯರು ಪುಸ್ತಕ ಹಂಚ್ತಾ ಇದ್ರು, ಬ್ಯಾಗ್ನಲ್ಲಿ ಇಟ್ಟು. ತುಂಬಾ ಕಷ್ಟ. ಅದು ಹಿಂದಿನವರ ಪ್ರೇರಣೆಯನ್ನು ಯಾವಾಗ ನೆನಪು ಮಾಡ್ಕೊಡ್ತೀವಿ, ಶ್ರಮವನ್ನ, ಆಗ ನಮಗೆ ಏನು ಶ್ರಮ ಅಲ್ಲ ಅನ್ಸುತ್ತೆ, ಈ ಕೆಲಸ ಆನಂದ ಅನ್ಸುತ್ತೆ. ಅಂದ್ರೆ ಸಮಾಜಕ್ಕೆ ನಾವು ತಿರುಗಿ ಕೊಡಬೇಕಾಗಿರುವಂತಹ ಹೊಣೆಗಾರಿಕೆ ಕೂಡ ಇದೆ. ಹೊಣೆಗಾರಿಕೆ ತುಂಬಾ ಇದೆ. ಅದನ್ನ ನಾವು ಆದಷ್ಟು ಕೊಡ್ತಾ ನಾವು ಹೋಗಬೇಕಾಗುತ್ತೆ ಮೇಡಮ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಿವ್ಸ ಹೋಗ್ತೀವಿ, ಕೊಟ್ಟವ್ರಿಗೆ ವಾಪಸ್ ಬರುತ್ತೆ ಸರ್. ವಾಪಸ್ ಯಾಕೆ ಬರುತ್ತೆ ಗೊತ್ತಿಲ್ಲ, ಬೇರೆ ರೂಪದಲ್ಲಿ ಬರುತ್ತೆ, ಬೇರೆ ಖಂಡಿತ ಬರ್ತದೆ, ಬೇರೆ ರೂಪದಲ್ಲಿ ಪ್ರತಿಫಲ ಲಭ್ಯ ಆಗ್ತದೆ. ಇದ್ರ ಒಂದು ಪ್ಲಾನ್ ಏನು ಅಂತ ಹೇಳಿದ್ರೆ, ಈ ಪುಸ್ತಕವನ್ನು ನಾನು ಕೊಡುವಾಗ ಅದ್ರ ಮುಖಬೆಲೆಯನ್ನು ಪಡ್ಕೊಡ್ತೀನಿ ಮೇಡಮ್. ಈಗ ತೇಜಸ್ ಅವ್ರ ಸಹಜ ಕೃಷಿಯಿಂದ ಪುಸ್ತಕವನ್ನು ನಾನು ಕೊಡ್ತೀನಿ. ಈ ಸಹಜ ಕೃಷಿಯ ಮುಖಬೆಲೆಯನ್ನು ನಾನು ಅವರಿಂದ ಪಡೆದಿರ್ತೀನಿ. ಅವರು ಓದಿ ಯಾವಾಗ ವಾಪಸ್ ಕೊಡ್ತಾರೆ, ಅವರ ಹಣವನ್ನು ವಾಪಸ್ ನೀವು ಕೊಡ್ತೀರಾ. ನನಗೆ ಪುಸ್ತಕ ಬರ್ತದೆ, ಅವರ ಹಣ ವಾಪಸ್ ಹೋಗ್ತದೆ. ಒಂದು ವೇಳೆ ನಾವೇ ಇಟ್ಟುಕೊಳ್ತೀವಿ ಅಂದ್ರೆ, ಆ ಪುಸ್ತಕದ ಬೆಲೆ ಕೊಟ್ಟಿರ್ತಾರೆ, ಪುಸ್ತಕ ಅವ್ರ ಮನೇಲಿ ಉಳ್ಕೊಳ್ತದೆ, ಮಕ್ಕಳು ನೋಡ್ತಾರೆ, ಏನೋ ಒಂದು ಹೊಸ ಪುಸ್ತಕ, ಹೊಸ ಅತಿಥಿ ಅವ್ರ ಮನೆಗೆ ಹೋದಂಗೆ ಆಗ್ತದೆ.
ಈ ಥರದ ರೀತಿಯಲ್ಲಿ ಒಂದು ಸಾಹಿತ್ಯಿಕ ಚಟುವಟಿಕೆಗಳನ್ನು ನಾನು ಗ್ರಾಮೀಣ ಪ್ರದೇಶಗಳಿಗೆ ವಿಸ್ತರಿಸಬೇಕು ಅಂತ. ನಗರ ಪ್ರದೇಶ ವಿಸ್ತರಿಸ್ಬೋದು, ಇಲ್ಲಿ ಇವ್ರದ್ದೇ ಆದಂಥ ಆಸಕ್ತಿ ಇರ್ತವೆ, ಲೈಬ್ರರಿಗಳಿರ್ತವೆ, ಟಿವಿಗಳಿರ್ತವೆ, ನೋಡ್ಕೊಂಡೇನೋ ಇಲ್ಲಿನ ಜನರನ್ನ ಮೋಟಿವೇಟ್ ಮಾಡೋದು ಕಷ್ಟ ಆಗಲ್ಲ. ಅಲ್ಲಿ ನಿರಂತರವಾಗಿ ದುಡಿಮೆನಲ್ಲಿ ತೊಡಗಿಕೊಂಡಂಥ ಜನರನ್ನ ಸಾಹಿತ್ಯದ ಕ್ಷೇತ್ರಕ್ಕೆ ಮತ್ತೆ ಅವ್ರ ಕ್ಷೇತ್ರಕ್ಕೆ ಅನುಕೂಲ ಆಗಂತ ಮೊದಲಿಗೆ ಕೃಷಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಕೊಡ್ತಾ, ಆಮೇಲೆ ಕಾದಂಬರಿ, ಪರಿಸರಕ್ಕೆ ಸಂಬಂಧಪಟ್ಟಂಥವು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಈ ಪುಸ್ತಕಗಳನ್ನು ಕೊಡುವಂಥ ಒಂದು ಆಲೋಚನೆಯಿಂದ ನಿನ್ನೆಯಿಂದ ಸಂಕಲ್ಪ ಮಾಡಿದ್ದೀನಿ. ಇವತ್ತು ನಮ್ಮ ಸ್ನೇಹಿತರಿಗೆ ಇದನ್ನು ತಲುಪಿಸುವ ಒಂದು ಕೆಲಸ ಮಾಡ್ತೀನಿ. ನಿಮಗಿರುವಂತಹ ಅರಿವನ್ನ ಮತ್ತೊಬ್ಬರಿಗೆ ವಿಸ್ತರಿಸುವ ಮೂಲಕ ಮಾದರಿ ಆಗಬೇಕಾಗಿರುವಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆಗೆ ಮಾತಾಡಿ. ಯಾಕಂದರೆ ಕೆಲಸ ಮಾಡ್ತಾರೆ, ನಿವೃತ್ತರಾಗ್ತಾರೆ, ಆರಾಮಾಗಿ ಕಳೀತಾರೆ. ಇದು ಮರಳಿ ಅರಳುವ ಕೆಲಸ ನೀವು ಮಾಡ್ತಾ ಇರೋದು, ಅರಳಿಸುವ, ನೀವು ಅರಳುವ ಜೊತೆಗೆ ಅಲ್ವಾ? ಐನ್ಸ್ಟೀನ್ ಹೇಳ್ತಾರೆ ಮೇಡಮ್, ನಾನು ಒಬ್ಬನೇ ಬದುಕಬಾರ್ದು, ಬದುಕು ನನಗಾಗಿ ಅಲ್ಲ, ಎಲ್ಲರಿಗಾಗಿ, ಸರ್ವರಿಗಾಗಿ. ನಾವು ತೆರೆದುಕೊಳ್ತಾ ಹೋದ್ರೆ ಅದು ಬೇಕಾದಷ್ಟಿದೆ, ಬೇಕಾದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಬೇಕು. ನಾವು ಅರಿವನ್ನು ಪಡ್ಕೊಂಡವರು ಆ ಕೆಲಸ ಮಾಡಿ ಸಮಾಜ ಕಟ್ಟಲಿಲ್ಲ ಅಂದ್ರೆ ಸಮಾಜ ತುಂಬಾ, ಈ ಪರಿಸರ ಆಗಲಿ ಸಮಾಜ ಆಗಲಿ ದೊಡ್ಡ ದಿಕ್ಕು ತಪ್ಪಿ ಹೋಗ್ತಾ ಇದೆ ಮೇಡಮ್. ಇವತ್ತು ಗ್ರಾಮೀಣ ಪ್ರದೇಶ ಉಳಿತಾ ಇಲ್ಲ. ನಾವು ಉಳಿಸ್ಕೊಳ್ಳಿಲ್ಲ, ದೊಡ್ಡ ಆಹಾರದ ಅಭಾವವನ್ನು ನಾವು ಎದುರಿಸಬೇಕಾಗತ್ತೆ. ಆ ಜನರಿಗೆ ಅಲ್ಲಿ ಒಂದು ಒಳ್ಳೆ ಬದುಕಿದೆಯಪ್ಪ ಅನ್ನೋ ಭರವಸೆಯನ್ನು ಮೂಡಿಸಬೇಕು, ಒಳ್ಳೆ ಜ್ಞಾನ ಇದೆಯಪ್ಪ ಅನ್ನೋ ಊರಿನಲ್ಲಿ ಅಂತ ಭರವಸೆ ಮೂಡಿಸ್ಬೇಕು. ಈ ರೀತಿ ಮೂಡಿಸ್ತಾ ಹೋದಾಗ ಒಂದು ಗ್ರಾಮೀಣ ಪ್ರದೇಶಗಳು ಸಬಲವಾಗ್ತವೆ. ಇದು ನನ್ನ ಒಂದು ಆಲೋಚನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಯಿತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ. ಹೀಗೆ ನಿಮ್ಮ ಕೆಲಸಗಳು ಮುಂದುವರಿಲಿ. ಕಾರ್ಯಕ್ರಮವನ್ನು ಮುಗಿಸೋಣ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ತುಂಬ ಧನ್ಯವಾದಗಳು ಮೇಡಮ್. ಆಕಾಶದೀಪ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿವೃತ್ತ ಪ್ರಾಚಾರ್ಯರು, ಪರಿಸರ ಪ್ರೇಮಿ ಹಾಗೂ ಸಾಹಿತಿಗಳಾದ ತಿರುಪತಿಹಳ್ಳಿ ಶಿವಶಂಕರಪ್ಪ ರವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್. ಇದುವರೆಗೆ ಆಕಾಶದೀಪ ಮೂಡಿಬಂತು. ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿತ್ತು. ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.